ನಮ್ಮ ಕೋರ್ಸಿನ ಇಂಟರ್ಮೀಡಿಯೇಟ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಓಕೆ, ಸೊ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಲೆಕ್ಸ್ ಬಾಕ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ಫ್ಲೆಕ್ಸ್ ಬಾಕ್ಸ್ ಅನ್ನೋದು ಒಂದು ಒನ್ ಡೈಮೆನ್ಷನಲ್ ಲೇಔಟ್ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಎಲಿಮೆಂಟ್ಸ್ ಗಳನ್ನು ಅಲೈನ್ ಮಾಡಲಿಕ್ಕೆ ಹಾಗೂ ಜಸ್ಟಿಫೈ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ನಾವು ಫ್ಲೆಕ್ಸ್ ಬಾಕ್ಸ್ ಅನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಅಲೈನ್ ಮಾಡಬಹುದು. ಓಕೆ, ಸೊ ಫ್ಲೆಕ್ಸ್ ಅನ್ನೋದು ಒಂದು ಡಿಸ್ಪ್ಲೇ ಪ್ರಾಪರ್ಟಿಯ ವ್ಯಾಲ್ಯೂ ಆಗಿರುತ್ತೆ. ಓಕೆ, ಸೊ ನಮ್ಮ CSS ಅಲ್ಲಿ ಡಿಸ್ಪ್ಲೇ ಅಂತ ಒಂದು ಪ್ರಾಪರ್ಟಿ ಇದೆ. ಓಕೆ, ಆ ಪ್ರಾಪರ್ಟಿಗೆ ಹಲವಾರು ವ್ಯಾಲ್ಯೂಸ್ಗಳಿದೆ. ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ ಬ್ಲಾಕ್ ಅಂತ ಕೊಡ್ಬೋದು, ಆರ್ ಡಿಸ್ಪ್ಲೇ ಇನ್ಲೈನ್ ಅಂತ ಕೊಡ್ಬೋದು, ಆರ್ ಡಿಸ್ಪ್ಲೇ ನನ್ ಅಂತ ಕೊಡ್ಬೋದು. ಓಕೆ, ಸೊ ಇದೇ ತರ ಫ್ಲೆಕ್ಸ್ ಅನ್ನೋದು ಈ ಡಿಸ್ಪ್ಲೇ ಪ್ರಾಪರ್ಟಿಯ ಒಂದು ವ್ಯಾಲ್ಯೂ ಆಗಿರುತ್ತೆ. ಓಕೆ, ಸೊ ನಾವು ಒಂದು ಕಂಟೈನರಿಗೆ ಆರ್ ಫಾರ್ ಎಕ್ಸಾಂಪಲ್ ನಾವೊಂದು ಡಿವ್ವಿಗೆ ಫ್ಲೆಕ್ಸ್ ಅಂತ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ನಾವು ಏನು CSS ಅನ್ನು ಆ ಪ್ರಾಪರ್ಟಿಯನ್ನು ಕೊಟ್ಟಾಗ ಆ ಕಂಟೈನರ್ ಆರ್ ಆ ಡಿವ್ ಅನ್ನು ನಾವು ಫ್ಲೆಕ್ಸ್ ಕಂಟೈನರ್ ಅಂತ ಹೇಳ್ತೀವಿ. ಓಕೆ, ಸೊ ಫ್ಲೆಕ್ಸ್ ಬಾಕ್ಸ್ ಅನ್ನೋದು ಒಂದು CSS ಇನ ಪ್ರಾಪರ್ಟಿ ಆಗಿರುತ್ತೆ. ಓಕೆ, ಸೊ ಅದು ಯಾವುದೇ ರೀತಿಯ ಫ್ರೇಮ್ ವರ್ಕ್ ಆಗಿರುವುದಿಲ್ಲ. ಓಕೆ, ಸೊ ಈ ಫ್ಲೆಕ್ಸ್ ಬಾಕ್ಸ್ ಅನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಸೊ CSS 3ಗಿಂತ ಮುಂಚೆ ಫ್ಲೋಟ್ ಪ್ರಾಪರ್ಟಿಯನ್ನು ನಾವು ಯೂಸ್ ಮಾಡ್ತಿದ್ವಿ. ಸೊ ಒಂದು ಎಲಿಮೆಂಟ್ ಅನ್ನು ಅಲೈನ್ ಮಾಡಲಿಕ್ಕೆ ಆರ್ ಅಲೈನ್ ಲೆಫ್ಟ್ ಅಲೈನ್ ರೈಟ್ ಈ ತರದ್ದು ಪ್ರಾಪರ್ಟೀಸ್ ಅನ್ನು ಕೊಡ್ಲಿಕ್ಕೆ ನಾವು ಫ್ಲೋಟ್ ಅನ್ನುವ ಪ್ರಾಪರ್ಟಿಯನ್ನು ಯೂಸ್ ಮಾಡ್ತಿದ್ವಿ. ಸೊ ಫ್ಲೋಟ್ ಯೂಸ್ ಮಾಡಿಕೊಂಡು ಎಲಿಮೆಂಟ್ಸ್ ಅನ್ನು ಅಲೈನ್ ಮಾಡೋದು ತುಂಬಾ ಕಷ್ಟ. ಓಕೆ, ಸೊ ಆ ಪ್ರಾಬ್ಲಮ್ ಅನ್ನು ಓವರ್ಕಮ್ ಮಾಡಲಿಕ್ಕೆ CSS 3ಯಲ್ಲಿ ಫ್ಲೆಕ್ಸ್ ಬಾಕ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಸೊ ಈ ಫ್ಲೆಕ್ಸ್ ಬಾಕ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಐಟಮ್ಸ್ ಗಳನ್ನು ಆರ್ ಎಲಿಮೆಂಟ್ಸ್ ಗಳನ್ನು ಹಾರಿಜಾಂಟಲಿ ಆರ್ ವರ್ಟಿಕಲಿ ಅಲೈನ್ ಮಾಡಬಹುದು. ಓಕೆ, ಸೊ ಸಿಂಪಲ್ ಆಗಿ ಅಲೈನ್ ಮಾಡಬಹುದು. ಸೊ ಜಸ್ಟ್ 1 or 2 ಲೈನ್ಸ್ ಆಫ್ ಕೋಡ್ ಅಲ್ಲಿ ನಾವು ಎಲಿಮೆಂಟ್ಸ್ ಗಳನ್ನು ಅಲೈನ್ ಮಾಡಬಹುದು. ಓಕೆ, ಆದ್ರೆ ಫ್ಲೋಟ್ ಅಲ್ಲಿ ಆ ರೀತಿ ಆಗ್ತಿರ್ಲಿಲ್ಲ, ನಾವು ತುಂಬಾ ಲೈನ್ಸ್ ಆಫ್ ಕೋಡ್ ಅನ್ನು ಬರಿಬೇಕಾಗಿತ್ತು. ಓಕೆ, ಸೊ ನೆಕ್ಸ್ಟ್ ನಾವು ಒಂದು ಡಯಾಗ್ರಾಮ್ ಮುಖಾಂತರ ಫ್ಲೆಕ್ಸ್ ಬಾಕ್ಸ್ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಸೊ ನಾನು ಆಗ್ಲೇ ಹೇಳ್ದಾಗೆ ಸೊ ಒಂದು ಎಲಿಮೆಂಟಿಗೆ ನಾವು ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಟ್ಟಾಗ ಆ ಎಲಿಮೆಂಟ್ ಅನ್ನು ನಾವು ಫ್ಲೆಕ್ಸ್ ಕಂಟೈನರ್ ಅಂತ ಹೇಳ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಡಿವ್ವಿಗೆ ನೀವು ಕಂಟೈನರ್ ಅಂತ ಒಂದು ID ಆರ್ ಕ್ಲಾಸ್ ಅನ್ನು ಕೊಟ್ಟಿರ್ತೀರಿ. ಸೊ ಆ ಕ್ಲಾಸ್ ಆರ್ IDಗೆ ನಾವು ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಒಂದು ಪ್ರಾಪರ್ಟಿಯನ್ನು ಕೊಟ್ಟಾಗ ಸೊ ಆ ಕಂಟೈನರ್ ಡಿವ್ ಏನು ಫ್ಲೆಕ್ಸ್ ಕಂಟೈನರ್ ಆಗಿರುತ್ತೆ. ಓಕೆ, ಸೊ ಆ ಡಿವ್ವಿನ ಒಳಗೆ ಹಲವಾರು ಬೇರೆ ಎಲಿಮೆಂಟ್ಸ್ ಗಳು ಇರಬಹುದು. ಓಕೆ, ಅದನ್ನು ನಾವು ಫ್ಲೆಕ್ಸ್ ಐಟಮ್ಸ್ ಅಂತ ಹೇಳ್ತೀವಿ. ಓಕೆ, ಫ್ಲೆಕ್ಸ್ ಕಂಟೈನರ್ ಒಳಗೆ ಇರುವಂತಹ ಐಟಮ್ಸ್ ಗಳನ್ನು ಆರ್ ಎಲಿಮೆಂಟ್ಸ್ ಗಳನ್ನು ಫ್ಲೆಕ್ಸ್ ಐಟಮ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಫ್ಲೆಕ್ಸ್ ಕಂಟೈನರ್ ಮೇನ್ ಆಕ್ಸಿಸ್ ಹಾಗೂ ಕ್ರಾಸ್ ಆಕ್ಸಿಸ್ ಆಗಿ ಡಿವೈಡ್ ಆಗಿರುತ್ತೆ. ಸೊ ನಾವು ಈ ಫ್ಲೆಕ್ಸ್ ಐಟಮ್ಸ್ ಗಳನ್ನು ಹಾರಿಜಾಂಟಲಿ ಆರ್ ವರ್ಟಿಕಲಿ ಅಲೈನ್ ಮಾಡಬಹುದು. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಲೆಕ್ಸ್ ಬಾಕ್ಸಿನ ಬೇಸಿಕ್ಸ್ ಅನ್ನು ಡಿಟೇಲ್ ಆಗಿ ನೋಡೋಣ. ಫ್ಲೆಕ್ಸ್ ಬಾಕ್ಸಿನ ಬೇಸಿಕ್ಸ್ ಅನ್ನು ಕಲಿಲಿಕ್ಕಿದ್ದೇವೆ. ಓಕೆ, ಸೊ ನಾನು ಇಲ್ಲಿ ಮೊದಲು ಒಂದು ಡಿವ್ ಅನ್ನು ಬರಿತೀನಿ. ಓಕೆ, ಡಿವ್ ಇದಕ್ಕೆ ಒಂದು ID ಅನ್ನು ಕೊಡ್ತೀನಿ. ಓಕೆ, ಸೊ ID ಕಂಟೈನರ್ ಅಂತ ಕೊಡ್ತೀನಿ. ಓಕೆ, ಸೊ ಈ ಡಿವ್ ಒಳಗೆ ನಾನು ಇನ್ನೂ ಮೂರು ಡಿವ್ ಅನ್ನು ಹಾಕ್ತೀನಿ. ಓಕೆ, ಸೊ ಡಿವ್, ಸೊ ಈ ಡಿವ್ವಿಗೆ ಕ್ಲಾಸ್ ಐಟಮ್ ಅಂತ ಕೊಡ್ತೀನಿ. ಓಕೆ, ಸೊ ಈ ಡಿವ್ ಒಳಗೆ ನಾನು
h3 ಟ್ಯಾಗ್ ಅನ್ನು ಹಾಕ್ತೀನಿ. ಓಕೆ, ಸೊ ಇದರಲ್ಲಿ ಐಟಮ್ 1 ಅಂತ ಬರೀತೀನಿ. ಓಕೆ, ಸೊ ಇವಾಗ ನಾನು ಇದನ್ನು 3 ಸರಿ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಐಟಮ್ 2, ಐಟಮ್ 3. ಸೊ ಸೇವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನು 3 ಡಿವಿನ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇದಕ್ಕೆ ನಾನು ಸ್ವಲ್ಪ ಸ್ಟೈಲಿಂಗ್ ಅನ್ನು ಕೊಡ್ತೀನಿ. ಓಕೆ, ಸೊ ಇವಾಗ ಸ್ಟೈಲ್ ಟ್ಯಾಗ್ ಅನ್ನು ಬರೆದು, ಸೊ ಈ ಐಟಮ್ ಕ್ಲಾಸಿಗೆ ಬ್ಯಾಕ್ಗ್ರೌಂಡ್ ಕಲರ್ ನಾನು ಒಂದು ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಅನ್ನು ಕೊಡ್ತೀನಿ. ಓಕೆ, ಸೊ ಲೈಟ್ ಗ್ರೇ ಆಗಿ ಬರುತ್ತೆ. ನೆಕ್ಸ್ಟ್ ಬಾರ್ಡರ್ ನಾನು ಸಾಲಿಡ್ 1px ಅಂತ ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಪ್ಯಾಡಿಂಗ್ ಅನ್ನು ಕೊಡ್ತೀನಿ. ಸೊ ಪ್ಯಾಡಿಂಗ್ 1 rem ಅಂತ ಕೊಡ್ತೀನಿ. ಓಕೆ, ಸೊ ಅದೇ ತರ ಇವಾಗ ನಾನು ಸೇವ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ಏನು ಸ್ಟೈಲ್ ಬರ್ತಾ ಇದೆ. ಸೊ ಅದೇ ತರ ನಾನಿಲ್ಲಿ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಕೊಡ್ತೀನಿ. ಸೊ ನನಗೆ ಈ ಟೆಕ್ಸ್ಟ್ ಸೆಂಟರ್ ಅಲ್ಲಿ ಡಿಸ್ಪ್ಲೇ ಆಗಬೇಕು. ಓಕೆ, ಸೊ ನಾನು ಸೆಂಟರ್ ಅಂತ ಕೊಟ್ಟು ಸೇವ್ ಮಾಡಿದ್ರೆ ಇವಾಗ ನೀವು ನೋಡಿದ್ರೆ ನಿಮ್ಗೆ 3 ಡಿವ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇವಾಗ ನಾನು ಈ ಕಂಟೈನರ್, ಈ ಡಿವ್ವಿನ ಐಡಿ ಕಂಟೈನರಿಗೆ ನಾನು ಡಿಸ್ಪ್ಲೇ ಪ್ರಾಪರ್ಟಿಯನ್ನು ಕೊಟ್ಟಾಗ, ಸೊ ಡಿಸ್ಪ್ಲೇ ಪ್ರಾಪರ್ಟಿಗೆ ವ್ಯಾಲ್ಯೂ ಫ್ಲೆಕ್ಸ್ ಅಂತ ಕೊಟ್ಟಾಗ, ಸೊ ಈ ಕಂಟೈನರ್ ಫ್ಲೆಕ್ಸ್ ಕಂಟೈನರ್ ಆಗುತ್ತೆ. ಓಕೆ, ಸೊ ಈ ಐಟಮ್ಗಳು ಫ್ಲೆಕ್ಸ್ ಐಟಮ್ಗಳಾಗಿರುತ್ತೆ. ಓಕೆ, ಸೊ ಇವಾಗ ನಾನು ಹ್ಯಾಶ್ ಕಂಟೈನರ್ ಅಂತ ಕೊಟ್ರೆ ಇಲ್ಲಿ ನಾನು ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ನಾನು ಸೇವ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಐಟಮ್ಗಳು ಹಾರಿಜಾಂಟಲ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನಾವು ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಟ್ಟಾಗ ಎಲ್ಲ ಐಟಮ್ಗಳು ಬೈ ಡಿಫಾಲ್ಟ್ ಆಗಿ ಹಾರಿಜಾಂಟಲ್ ಅಂದ್ರೆ ಒಂದು ರೋ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ನಾವು ಇದಕ್ಕೆ ಈ ಫ್ಲೆಕ್ಸಿಗೆ ಡೈರೆಕ್ಷನ್ ಕೂಡ ಕೊಡಬಹುದು. ಹೇಗೆ ಅಂದ್ರೆ ಸೊ ಫ್ಲೆಕ್ಸ್ ಡೈರೆಕ್ಷನ್ ಪ್ರಾಪರ್ಟಿಯನ್ನು ಯೂಸ್ ಮಾಡಿ ಅದಕ್ಕೆ ವ್ಯಾಲ್ಯೂ ಡಿಫಾಲ್ಟ್ ಆಗಿ ಇದರ ವ್ಯಾಲ್ಯೂ ರೋ ಆಗಿರುತ್ತೆ. ಓಕೆ, ಸೊ ಸೇವ್ ಮಾಡಿದ್ರೆ ಏನು ಚೇಂಜಸ್ ಆಗಲ್ಲ, ಯಾಕೆಂದ್ರೆ ಇದು ಡಿಫಾಲ್ಟ್ ವ್ಯಾಲ್ಯೂ ಆಗಿದೆ. ಸೊ ನಾನಿಲ್ಲಿ ಕಾಲಮ್ ಅಂತ ಕೊಟ್ಟಲ್ಲಿ ಸೊ ಸೇವ್ ಮಾಡಿದ್ರೆ ಐಟಮ್ಸ್ ಕಾಲಮ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಅದೇ ತರ ನಾವು ಇಲ್ಲಿ ರೋ ರಿವರ್ಸ್ ಅಂತಾನು ಕೊಡ್ಬೋದು. ಸೊ ಇವಾಗ ನೀವು ನೋಡಿದ್ರೆ ಐಟಮ್ ರಿವರ್ಸ್ ಆಗಿ ಡಿಸ್ಪ್ಲೇ ಆಗ್ತಿದೆ, ಅಂದ್ರೆ ಐಟಮ್ 1 ಎಂಡ್ ಅಲ್ಲಿ ಇದೆ, ಐಟಮ್ 2 ಐಟಮ್ 3 ಈ ತರ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದೇ ತರ ನಾವು ಕಾಲಮ್ ರಿವರ್ಸ್ ಅಂತಾನು ಕೊಡ್ಬೋದು. ಓಕೆ, ಸೇವ್ ಮಾಡಿದ್ರೆ ಇಲ್ಲಿ ನೋಡಿ ಐಟಮ್ 1 ಐಟಮ್ 2 ಐಟಮ್ 3 ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನಾನು ಡೈರೆಕ್ಷನ್ ರೋ ಅಂತಾನೆ ಇಡ್ತೀನಿ. ಓಕೆ, ಸೊ ನಾವು ಇವಾಗ ಈಚ್ ಐಟಮ್ಗೆ ನಾವು ಸ್ಪೇಸ್ ಕೂಡ ಕೊಡ್ಬೋದು. ಓಕೆ, ಸೊ ಈವನ್ ಸ್ಪೇಸ್ ಅನ್ನು ಕೊಡ್ಬೋದು. ಯಾವ ರೀತಿ ಅಂದ್ರೆ ಸೊ ಇಲ್ಲಿ ಐಟಮ್ ಕ್ಲಾಸಿಗೆ ಹೋಗಿ ನಾವು ಫ್ಲೆಕ್ಸ್ 1 ಅಂತ ಕೊಟ್ರೆ ಸೊ ಇವಾಗ ನಾನು ಸೇವ್ ಮಾಡಿದ್ರೆ ನೋಡಿ ಇಲ್ಲಿ ಈವನ್ ಆಗಿ
ಏನು ಈ ಐಟಮ್ಗಳ ಸ್ಪೇಸ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನೀವು ಈ ಬ್ರೌಸರ್ ವಿಂಡೋ ಅನ್ನು ನೀವು ದೊಡ್ಡ ಚಿಕ್ಕದು ಮಾಡಿದಾಗ ಇದು ಆಟೋಮ್ಯಾಟಿಕ್ ಆಗಿ ನಿಮ್ಮ ಬ್ರೌಸರಿನ ಸೈಜ್ಗೆ ಅಡ್ಜಸ್ಟ್ ಆಗ್ತಾ ಇದೆ. ಓಕೆ, ಸೊ ಈ ತರ ನಾವು ಫ್ಲೆಕ್ಸ್ ಅನ್ನು ಕೊಡ್ಬೋದು. ಓಕೆ, ಸೊ ನಿಮ್ಗೆ ಇವಾಗ ಈ 3 ಐಟಮ್ ಅಲ್ಲಿ ಒಂದು ಐಟಮಿನ ಸ್ಪೇಸ್ ಜಾಸ್ತಿ ಮಾಡಬೇಕು ಅಂದ್ರೆ, ಆರ್ ನೀವೊಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಮೇನ್ ಏರಿಯಾವನ್ನು ಸ್ವಲ್ಪ ಸ್ಪೇಸ್ ಜಾಸ್ತಿ ಇಟ್ಟು ಸೈಡ್ ಏರಿಯಾವನ್ನು ಚಿಕ್ಕದಾಗಿ ಇಡಬೇಕು ಅಂದ್ರೆ ನೀವು ಒಂದೊಂದು ಐಟಮಿಗೆ ಕೂಡ ಏನು ಫ್ಲೆಕ್ಸ್ ಪ್ರಾಪರ್ಟಿಯನ್ನು ಕೊಡ್ಬೋದು. ಓಕೆ, ಸೊ ಇಲ್ಲಿ ನಾನು ಈ ಫಸ್ಟ್ ಎಲಿಮೆಂಟಿಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸೂಡೋ ಸೆಲೆಕ್ಟರ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೂಡೋ ಸೆಲೆಕ್ಟರ್ ಅಂದ್ರೆ, ಸೊ ಇಲ್ಲಿ ಈ ಐಟಮ್ ಕ್ಲಾಸಿನ ಫಸ್ಟ್ ಚೈಲ್ಡ್ ಅಂದ್ರೆ ಫಸ್ಟ್ ಎಲಿಮೆಂಟ್ ಅನ್ನು ನಾನು ಪಾಯಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಕೋಲನ್ ಫಸ್ಟ್ ಚೈಲ್ಡ್ ಅಂತ ಕೊಡ್ತೀನಿ. ಓಕೆ, ಸೊ ಈ ಐಟಮ್ ಕ್ಲಾಸಿನ ಫಸ್ಟ್ ಚೈಲ್ಡ್ ಅಂದ್ರೆ ಫಸ್ಟ್ ಈ ಐಟಮ್ 1 ಅನ್ನು ನಾನು ಪಾಯಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾನು ಫ್ಲೆಕ್ಸ್ 2 ಅಂತ ಕೊಡ್ತೀನಿ. ಫ್ಲೆಕ್ಸ್ 2 ಅಂತ ಕೊಟ್ಟು ಸೇವ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಈ ಐಟಮ್ 1 ಸ್ಪೇಸ್ ಜಾಸ್ತಿ ಇದೆ ಕಂಪೇರ್ ಟು ಐಟಮ್ 2 ಅಂಡ್ ಐಟಮ್ 3. ಸೊ ಇವಾಗ ನಾನು ಇದನ್ನು ಕಮೆಂಟ್ ಮಾಡಿದ್ರೆ, ಸೊ ಇವಾಗ ನೋಡಿದ್ರೆ ನೀವು ಐಟಮ್ 1 ಅಡ್ಜಸ್ಟ್ ಆಗಿದೆ ಈ ಬ್ರೌಸರಿನ ಏನು ಲೆಂತಿಗೆ. ಓಕೆ, ಸೊ ಐಟಮ್ 1 ಸ್ಪೇಸ್ ಜಾಸ್ತಿ ಇದೆ ಕಂಪೇರ್ ಟು ಐಟಮ್ 2. ಸೊ ಈ ತರ ನೀವು ಒಂದೊಂದು ಐಟಮಿಗೂ ಕೂಡ ಫ್ಲೆಕ್ಸ್ ಪ್ರಾಪರ್ಟಿಯನ್ನು ಕೊಡ್ಬೋದು. ಸೊ ನಿಮ್ಗೆ ಇನ್ನೂ ದೊಡ್ಡದು ಏನು ಸ್ಪೇಸ್ ಬೇಕು ಅಂದ್ರೆ ನೀವು 3 ಅಂತಾನು ಕೊಡ್ಬೋದು. ಸೊ ಇದು ಇನ್ನೂ ಸ್ಪೇಸ್ ಜಾಸ್ತಿ ಆಕ್ಯುಪೈ ಮಾಡ್ತಾ ಇದೆ. ಓಕೆ, ಸೊ ನಾನು ಇಲ್ಲಿ ಫ್ಲೆಕ್ಸ್ 1 ಅಂತಾನೆ ಕೊಡ್ತೀನಿ. ಓಕೆ, ಸೊ ನೀವು ಬೇಕಿದ್ರೆ ಈ 2 ಐಟಮಿನ ಮಧ್ಯ ನೀವು ಮಾರ್ಜಿನ್ ಕೂಡ ಕೊಡ್ಬೋದು. ಸೊ ಒಂದೊಂದು ಐಟಮಿಗೆ ಒಂದು ಮಾರ್ಜಿನ್ ಅನ್ನು ಕೂಡ ಕೊಡ್ಬೋದು. ಸೊ ಇಲ್ಲಿ ನಾನು ಐಟಮ್ ಕ್ಲಾಸ್ ಒಳಗೆ ಮಾರ್ಜಿನ್ 0.75 rem ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ಸೇವ್ ಮಾಡಿದ್ರೆ ಸೊ ಇಲ್ಲಿ ಮಾರ್ಜಿನ್ ಬರ್ತಾ ಇದೆ. ಸೊ ನಾನು ಇದನ್ನು ಅನ್ಕಮೆಂಟ್ ಮಾಡ್ತೀನಿ. ಸೊ ಇವಾಗ ಸೇವ್ ಮಾಡಿದ್ರೆ ಸೊ 3 ಐಟಮ್ ವಿತ್ ಮಾರ್ಜಿನ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನೀವು ಇಲ್ಲಿ ಎಷ್ಟು ಬೇಕಾದ್ರೂ ಐಟಮ್ಸ್ ಅನ್ನು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಈ ಎಲಿಮೆಂಟ್ಸ್ ಅನ್ನು ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಓಕೆ, ಇವಾಗ ಸೇವ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲಿ ಐಟಮ್ಸ್ಗಳು ಕಾಣಿಸ್ತಾ ಇದೆ. ಓಕೆ, ಸೊ ನೀವು ಇದನ್ನು ಸ್ಕ್ರಾಲ್ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಮ ನೆಕ್ಸ್ಟ್ ಲೈನ್ ಅಲ್ಲಿ ಡಿಸ್ಪ್ಲೇ ಆಗಲ್ಲ. ಓಕೆ, ಸೊ ನೀವು ಎಷ್ಟು ಐಟಮ್ಸ್ ಅನ್ನು ಹಾಕ್ತೀರಿ ಅದು ಈ ಬ್ರೌಸರ್ ಇಂದ ಹೊರಗೆ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನು ನೀವು ಹೀಗೆ ನೋಡಿದ್ರೆ ಇದು ನೆಕ್ಸ್ಟ್ ಲೈನ್ ಅಲ್ಲಿ ಬರಲ್ಲ. ಸೊ ನಿಮ್ಗೆ ಇವಾಗ ಇದನ್ನು ನೆಕ್ಸ್ಟ್ ಲೈನ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ನೀವು ಫ್ಲೆಕ್ಸ್ ರ್ಯಾಪ್ ಪ್ರಾಪರ್ಟಿಯನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ನಾನಿಲ್ಲಿ ಈ ಕಂಟೈನರಿಗೆ ನಾನು ಫ್ಲೆಕ್ಸ್ ರ್ಯಾಪ್ ಅಂತ ಕೊಡ್ತೀನಿ. ಓಕೆ, ಫ್ಲೆಕ್ಸ್ ರ್ಯಾಪ್ ನಾನು ರ್ಯಾಪ್ ಅಂತ ಕೊಡ್ತೀನಿ. ಇವಾಗ ಸೇವ್ ಮಾಡಿದ್ರೆ ನೀವು ನೋಡ್ಬೋದು ಎಲ್ಲ ಐಟಮ್ ಏನು ನೆಕ್ಸ್ಟ್ ಲೈನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ನೋ ರ್ಯಾಪ್ ಅಂತಾನು ಕೊಡ್ಬೋದು. ಓಕೆ, ನೋ ರ್ಯಾಪ್. ಸೊ ನೋ ರ್ಯಾಪ್ ಅಂತ ಕೊಟ್ಟಾಗ ಇದು ರ್ಯಾಪ್ ಆಗಲ್ಲ, ಬರೀ ಈ ರೋ ಅಲ್ಲೇ ಡಿಸ್ಪ್ಲೇ ಆಗುತ್ತೆ ಎಲ್ಲ ಐಟಮ್ಗಳು. ಸೊ ನೀವು
ರ್ಯಾಪ್ ರಿವರ್ಸ್ ಅಂತಾನೂ ಕೊಡ್ಬೋದು. ಓಕೆ, ಸೊ ನೀವು ನೋಡಿದ್ರೆ ಉಲ್ಟಾ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನಾನಿಲ್ಲಿ ರ್ಯಾಪ್ ಅಂತ ಕೊಡ್ತೀನಿ. ಸೊ ಇವಾಗ ನೀವು ಈ ಬ್ರೌಸರ್ ಅನ್ನು ಹೀಗೆ ಫುಲ್ ಸ್ಕ್ರೀನ್ ಮಾಡಿ ನೋಡಿದಾಗ ಈ ಎಲಿಮೆಂಟ್ಸ್ಗಳು ಆಟೋಮೆಟಿಕಲಿ ಏನು ಸ್ಪೇಸ್ ಅನ್ನು ಅಡ್ಜಸ್ಟ್ ಮಾಡ್ತಾ ಇದೆ. ಓಕೆ, ಸೊ ಇದು ಫ್ಲೆಕ್ಸ್ ಬಾಕ್ಸ್ ಅಲ್ಲಿ ಈಸಿಯಾಗಿ ನಾವು ಈ ತರ ಮಾಡ್ಬೋದು. ಆದ್ರೆ ಫ್ಲೋಟ್ ಅನ್ನು ಯೂಸ್ ಮಾಡಿಕೊಂಡು ಈ ತರ ಮಾಡೋದು ತುಂಬಾ ಕಷ್ಟ. ಯಾಕೆಂದ್ರೆ ನಾವು ಫ್ಲೋಟ್ ಪ್ರಾಪರ್ಟಿ ಜೊತೆ ವಿಡ್ತ್ ಹೈಟ್ ಅನ್ನು ಕೂಡ ಸೆಟ್ ಮಾಡಬೇಕಾಗುತ್ತೆ. ಸೊ ಅದು ತುಂಬಾ ಏನು ಕಷ್ಟದ ವಿಷಯ ಆಗಿರುತ್ತೆ. ಸೊ ನಾವು ಇದನ್ನು ಫ್ಲೆಕ್ಸ್ ಬಾಕ್ಸ್ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ಇನ್ನೊಂದು ಪ್ರಾಪರ್ಟಿ ಇದೆ, ಯಾವುದು ಅಂದ್ರೆ ಫ್ಲೆಕ್ಸ್ ಫ್ಲೋ. ಓಕೆ, ಫ್ಲೆಕ್ಸ್ ಫ್ಲೋ. ಸೊ ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ಈ ಫ್ಲೆಕ್ಸ್ ಡೈರೆಕ್ಷನ್ ಹಾಗೂ ಫ್ಲೆಕ್ಸ್ ರ್ಯಾಪ್ ಅನ್ನು ನಾವು ಒಂದೇ ಲೈನ್ ಅಲ್ಲಿ ಬರಿಬಹುದು. ಸೊ ಇಲ್ಲಿ ರೋ ರ್ಯಾಪ್ ಅಂತ ಕೊಡ್ಬೋದು. ಓಕೆ, ಸೊ ನಾನು ಇದನ್ನು ಕಮೆಂಟ್ ಮಾಡಿದ್ರೆ, ಸೊ ಇವಾಗ ನಾನು ಸೇವ್ ಮಾಡಿದ್ರೆ ಏನು ಚೇಂಜಸ್ ಕಾಣಲ್ಲ. ಯಾಕಂದ್ರೆ ಈ ಎರಡು ಲೈನ್ ಅನ್ನು ನಾವು ಈ ಒಂದು ಸಿಂಗಲ್ ಲೈನ್ ಅಲ್ಲಿ ಏನು ರೀಪ್ಲೇಸ್ ಮಾಡಬಹುದು. ಓಕೆ, ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಫ್ಲೆಕ್ಸ್ ಬಾಕ್ಸಿನ ಬೇಸಿಕ್ಸ್ ಅನ್ನು ಕಲ್ತೀವಿ. ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವೊಂದು ಫ್ಲೆಕ್ಸ್ ಬಾಕ್ಸ್ ಪ್ರಾಪರ್ಟೀಸ್ ಗಳನ್ನು ಕಲಿಲಿಕ್ಕಿದ್ದೇವೆ.